ಫಸ್ಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದಾರೆ ನೋಡ್ರಿ, ಪ್ರೂವ್ ದಟ್ ರೂಟ್ 5 ಇಸ್ ಅನ್ ಇರ್ರಾಷನಲ್ ನಂಬರ್. ಓಕೆ, ಸೊ ಇದನ್ನ ಯಾವ ತರ ಪ್ರೂವ್ ಮಾಡ್ಬೇಕು ನೋಡ್ರಿ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಲೆಟ್ ಅಸ್ ಅಸ್ಯೂಮ್ ದಟ್ ರೂಟ್ 5 ಈಸ್ ರಾಷನಲ್ ಅಂತ ತಗೊಳ್ರಿ. ಓಕೆ, ಈಗ ರಾಷನಲ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರಬೇಕು? ರಾಷನಲ್ ಅಂತ ಅಂದ್ರೆ ನಥಿಂಗ್ ಬಟ್ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರಬೇಕು, ವೇರ್ ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್, co-primes and q not equal to 0. ಓಕೆ, ಈಗ ನಿಮಗೆ co-prime ಮೀನಿಂಗ್ ಗೊತ್ತಿರಬೇಕು. co-prime ಅಂತಂದ್ರೆ ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಯಾರ್ಯಾರು p ಮತ್ತೆ q ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಎಕ್ಸಾಂಪಲ್ ನೋಡ್ರಿ, ಈಗ 2/3 ತಂದ್ಕೊಳ್ರಿ, ಇವ್ರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಅದೇ ರೀತಿ 5/7 ಇತ್ತು ಅನ್ಕೊಳ್ರಿ, ಇವೆರಡು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಅವನ್ನ ರಾಷನಲ್ ಅಂತ ಕರೀತಾರೆ. ಸೊ p ಬೈ ಕ್ಯೂ co-prime ಅಂತಂದ್ರೆ ಓಕೆ, ಅವರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಓಕೆ, ಆಮೇಲೆ ಕ್ಯೂ ನಾಟ್ ಈಕ್ವಲ್ ಟು 0, ಕ್ಯೂ ವ್ಯಾಲ್ಯೂ 0 ಇರಬಾರ್ದು. ಓಕೆ, ಈಗ ಏನ್ ಮಾಡ್ರಿ, ಓಕೆ, ಈಗ ಇಲ್ಲಿ ರೂಟ್ ಇದೆ ತಾನೆ, ಅದನ್ನ ತೆಗಿಯಕ್ಕೆ ನಾನೇನ್ ಮಾಡ್ತೀನಿ, ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ತೀನಿ. ಓಕೆ, ಸೊ ಏನಾಗುತ್ತೆ, ರೂಟ್ 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಈಗ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 5 ಉಳಿತು, ಇಸ್ ಈಕ್ವಲ್ ಟು ಇಲ್ಲಿ ಸ್ಕ್ವೇರ್ ಮಾಡಿದ್ರೆ ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಬರುತ್ತೆ. ಓಕೆ, ಇದು ಮೇಲೆ ಹೋದ್ರೆ ಏನಾಗುತ್ತೆ, 5q ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಆಗುತ್ತೆ. ಇದನ್ನ ಉಲ್ಟಾ ಬರೆದ್ರೆ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5q ಸ್ಕ್ವೇರ್ ಆಯ್ತು. ಓಕೆ, ಈಗ ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ನೀವೇ ನೋಡ್ರಿ 5 ಇಂಟು ಇದೆ. ಓಕೆ, ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ 5 ಇಂಟು ಇದೆ ಅಂದ್ರೆ ಅದು ಪಕ್ಕ 5 ಟೇಬಲ್ ಅಲ್ಲಿ ಹೋಗುತ್ತಂತ ಅರ್ಥ. ಓಕೆ, ಸೊ ಇಲ್ಲಿ ಎರೇಸ್ ಮಾಡ್ತೀನಿ ಇದನ್ನ. ಓಕೆ, ಇದರ ಅರ್ಥ ಏನಂದ್ರೆ ಓಕೆ 5 ಇಂಟು ಇದೆ ಅಂದ್ರೆ ಇದ್ರ ಏನಂತ ಬರೀಬಹುದು, ಪಿ ಸ್ಕ್ವಯರ್ ಈಸ್ ಡಿವಿಸಿಬಲ್ ಬೈ 5 ಅಂತ ಬರೀಬಹುದು. ಓಕೆ, ಈಗ ನಮಗ್ ಥಿಯರಂ ಪ್ರಕಾರ ಏನು ಗೊತ್ತಂದ್ರೆ ಪಿ ಸ್ಕ್ವಯರ್ 5 ಟೇಬಲ್ ಅಲ್ಲಿ ಹೋಗುತ್ತಂದ್ರೆ ಪಕ್ಕ ಪಿ ಕೂಡ 5 ಟೇಬಲ್ ಅಲ್ಲಿ ಹೋಗುತ್ತಂತ ಗೊತ್ತು. ಓಕೆ, ಸೊ ಇವಾಗ ಏನ್ ಬರೀತೀವಿ, ಪಿ ಈಸ್ ಆಲ್ಸೋ ಡಿವಿಸಿಬಲ್ ಬೈ 5. ಓಕೆ, ಯಾವ ಸ್ಟೇಟ್ಮೆಂಟ್ ಇಂದ, ಥಿಯರಂ 1.2 ಇಂದ. ಓಕೆ, ಸೊ ಏನ್ ಬರೀಬಹುದು ನಾವು, ಪಿ ಸ್ಕ್ವೇರ್ 5 ಟೇಬಲ್ ಅಲ್ಲಿ ಹೋಗುತ್ತಂದ್ರೆ ಪಿ ಕೂಡ 5 ಟೇಬಲ್ ಅಲ್ಲಿ ಹೋಗುತ್ತಂತ ಬರೀಬಹುದು. ಓಕೆ, ಸೊ ಇದನ್ನ ನಾನು ಈಕ್ವೇಶನ್ 2 ಅಂತ ಕರಿತೀನಿ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ, ಈಗ ಪಿ ಬಂದ್ಬಿಟ್ಟು 5 ಟೇಬಲ್ ಅಲ್ಲಿ ಹೋಗುತ್ತಂದ್ರೆ ಅದನ್ನ ಏನಂತ ಬರೀಬಹುದು, ಅದನ್ನ ಈಗ ನಾನು ಏನ್ ಬರೀತೀನಿ, ಪುಟ್ ಪಿ ಇಸ್ ಈಕ್ವಲ್ ಟು 5c. ಓಕೆ, ವೇರ್ ಸಿ ಈಸ್ ಅನ್ ಇಂಟೀಜರ್. ಓಕೆ, ಈಗ ನಾನು ಎದಕ್ 5c ಬರ್ದೆ ಅಂದ್ರೆ 5 ಟೇಬಲ್ ಅಲ್ಲಿ ಹೋಗುತ್ತಂದ್ರೆ ಓಕೆ 5 ಇಂಟು ಎನಿಥಿಂಗ್ ಇರ್ಬೋದು. ಓಕೆ, ನಾನು 5 ಇಂಟು ಸಿ ಅಂತ ತಗೊಂಡೆ, ಸಿ ಬಂದ್ಬಿಟ್ಟು ಏನು ಒಂದು ಇಂಟೀಜರ್, ಅದೇನಾಗಿರುದ್ರು ಆಗಿರ್ಬೋದು. ಓಕೆ, ಸೊ ಇದನ್ನ 5 ಇಂಟು ಸಿ ಅಂತ ಬರ್ದೆ. ಓಕೆ, ಇದನ್ನ ಎಲ್ಲ ಹಾಕ್ತೀನಿ ಅಂದ್ರೆ ಇನ್ ಈಕ್ವೇಶನ್ 1 ಅಲ್ಲಿ ಹಾಕ್ತೀನಿ. ಈಕ್ವೇಶನ್ 1 ಏನಿರೋದು, ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5q ಸ್ಕ್ವೇರ್. ಓಕೆ, ಪಿ ಇದ್ದಲ್ಲಿ ಇವಾಗ ಏನಾಗ್ತೀನಿ, 5c ಹೋಲ್ ಸ್ಕ್ವೇರ್ ಆಗುತ್ತೆ, 5q ಸ್ಕ್ವೇರ್. ಓಕೆ, ಈಗ 5 ಸ್ಕ್ವೇರ್ ಏನು 25. ಓಕೆ, ಸಿ ಸ್ಕ್ವೇರ್ ಆಗುತ್ತೆ, ಇಸ್ ಈಕ್ವಲ್ ಟು 5q ಸ್ಕ್ವೇರ್. ಇದನ್ನ ಉಲ್ಟಾ ಬರೆದ್ರೆ 5q ಸ್ಕ್ವೇರ್ ಇಸ್ ಈಕ್ವಲ್ ಟು 25c ಸ್ಕ್ವೇರ್. q ಸ್ಕ್ವೇರ್ ಇಸ್ ಈಕ್ವಲ್ ಟು 25c ಸ್ಕ್ವೇರ್ ಇಂಟು 5 ಈ ಕಡೆ ಬಂದ್ರೆ ಡಿವೈಡ್ ಬೈ 5 ಆಯ್ತು. 5 1 ಜಾ 5 5 ಜಾ. ಸೊ ಇವಾಗ ನನಗೆ ಏನ್ ಬಂತು ನೋಡ್ರಿ. ಓಕೆ, ಈಗ ನನಗೆ q ಸ್ಕ್ವೇರ್ ಈಸ್ ಈಕ್ವಲ್ ಟು ಓಕೆ 5c ಸ್ಕ್ವೇರ್ ಅಂತ ಬಂತು. ಮತ್ತೆ 5 ಇಂಟು ಬಂದಿದೆ ಅಂತಂದ್ರೆ ನಥಿಂಗ್ ಬಟ್ ಏನು, ಇದ್ರ ಅರ್ಥ ಏನು, q ಸ್ಕ್ವೇರ್ ಬಂದ್ಬಿಟ್ಟು 5 ಟೇಬಲ್ ಅಲ್ಲಿ ಹೋಗುತ್ತೆ. q ಸ್ಕ್ವೇರ್ ಈಸ್ ಡಿವಿಸಿಬಲ್ ಬೈ 5. ಓಕೆ, ಈಗ ನಮಗ್ ಥಿಯರಂ ಪ್ರಕಾರ ಏನ್ ಗೊತ್ತು, q ಸ್ಕ್ವೇರ್ 5 ಟೇಬಲ್ ಅಲ್ಲಿ ಹೋಗುತ್ತಂದ್ರೆ q ಕೂಡ 5 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ ನಾನೀಗೇನ್ ಬರ್ತೀನಿ, q is also divisible by 5.
ಓಕೆ ಸೊ ಎಲ್ಲಿಂದ ಇದು ಥಿಯರಮ್ 1.2 ಇಂದ ಓಕೆ ಇದನ್ನ ನಾನು ಈಕ್ವೇಶನ್ 3 ಅಂತ ತಗೊಂತೀನಿ. ಈಗ ನೀವೇ ನೋಡಿದ್ರೆ ಈಕ್ವೇಶನ್ 2 ನೋಡ್ರಿ, ಈಕ್ವೇಶನ್ 2 ಏನಿದೆ, P is divisible by 5 ಇದೆ. ಓಕೆ ಆಮೇಲೆ Q ಕೂಡ ಏನು ಡಿವಿಸಿಬಲ್ ಬೈ 5 ಇದೆ. ಸೊ ಈಗ ನಾವೇನ್ ಬರಿಬಹುದು ಅಂದ್ರೆ ಫ್ರಮ್ 2 and 3 P and Q are divisible by 5. ಓಕೆ ಎರಡು 5 ಟೇಬಲ್ ಅಲ್ಲಿ ಹೋಗುತ್ತೆ. ಓಕೆ ಸೊ ಇವಾಗ ಏನ್ ಬರ್ತೀವಿ ಅಂದ್ರೆ ಸಿನ್ಸ್ P and Q are divisible by ಸೇಮ್ ನಂಬರ್, ಓಕೆ ಎರಡು ಒಂದೇ ಟೇಬಲ್ ಅಲ್ಲಿ ಹೋಗೋದ್ರಿಂದ ಅದು ಕೋಪ್ರೈಮ್ ಆಗಲ್ಲ. ಸಿನ್ಸ್ P and Q are divisible by ಸೇಮ್ ನಂಬರ್, P and Q are ನಾಟ್ ಕೋಪ್ರೈಮ್ಸ್. ಓಕೆ ಸೊ ಕೋಪ್ರೈಮ್ಸ್ ಅಂದ್ರೆ ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು, ಬಟ್ ಇಲ್ಲಿ ಒಂದೇ ಟೇಬಲ್ ಅಲ್ಲಿ ಹೋಗ್ತಾ ಇದೆ. ಸೊ ಇದು ಕೋಪ್ರೈಮ್ ಅಲ್ಲ ಅಂತ ಗೊತ್ತಾಯ್ತು. ಸಿನ್ಸ್ P and Q are ನಾಟ್ ಕೋಪ್ರೈಮ್ಸ್, ಓಕೆ ಸೊ ಏನಂತ ಬರೀಬಹುದು ನಾವು, ಸಿನ್ಸ್ ಅದು ಕೋಪ್ರೈಮ್ ಅಲ್ಲ ಅಂತಂದ್ರೆ ನಥಿಂಗ್ ಬಟ್ ಈಗ ತಗೊಂಡ್ರದ್ √5 ಈಸ್ ನಾಟ್ ರಾಷನಲ್ ಅಂತ ಗೊತ್ತಾಯ್ತು. ಓಕೆ ಸೊ ಈಗ ನಾವು ತಗೊಂಡಿದ್ದು ರಾಷನಲ್, ಬಟ್ ಇಲ್ಲಿ ನಾಟ್ ರಾಷನಲ್ ಬರ್ತಾ ಇದೆ ಅಂದ್ರೆ ಅಪೋಸಿಟ್ ಆನ್ಸರ್ ಬರ್ತಾ ಇದೆ. ಸೊ ಇಲ್ಲಿ ಏನ್ ಬರಿತೀವಿ ಅಂದ್ರೆ ದಿಸ್ ಕಾಂಟ್ರಡಿಕ್ಷನ್ ಅಂದ್ರೆ ಏನು, ಅಪೋಸಿಟ್ ಆನ್ಸರ್. ಓಕೆ ದಿಸ್ ಕಾಂಟ್ರಡಿಕ್ಷನ್ is arisen because of our wrong assumption. ನಾವು assume ಮಾಡಿದ್ wrong, because of our wrong assumption ಏನ್ ಮಾಡಿದ್ವಿ, that √5 is rational ಅಂತ ಅಸ್ಯೂಮ್ ಮಾಡಿರೋದು ತಪ್ಪಾಯ್ತು. ಓಕೆ ಸೊ ಅದಕ್ಕೆ ನಮ್ಗೆ ಅಪೋಸಿಟ್ ಆನ್ಸರ್ ಬರ್ತಾ ಇದೆ. therefore ಈಗ ನಾವೇನ್ ಕನ್ಕ್ಲೂಡ್ ಮಾಡ್ಬೋದು, we can conclude that √5 is not rational and nothing but irrational. therefore √5 is irrational ಅಂತ ಬರಿತೀವಿ. ಓಕೆ ನೀವು ಈ ತರ ಸ್ಟೇಟ್ಮೆಂಟ್ಸ್ ನ ಬರಿಬೇಕು. ಓಕೆನಾ. ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಶೋ ದಟ್ 5 + √3 ಈಸ್ ಅನ್ ಇರ್ರಾಷನಲ್ ನಂಬರ್. ಓಕೆ ಸೊ ಇದನ್ನ ಯಾವ ತರ ಮಾಡ್ಬೇಕು ನೋಡ್ರಿ, ಫಸ್ಟ್ ಏನ್ ಮಾಡ್ರಿ, ಲೆಟ್ ಅಸ್ ಅಸ್ಯೂಮ್ that 5 + √3 ಈಸ್ ರಾಷನಲ್. ಓಕೆ ಅದು ರಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡೋಣ. ಓಕೆ ಸೊ ರಾಷನಲ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರಬೇಕು, 5 + √3 ಈಸ್ ಈಕ್ವಲ್ ಟು P/Q ಫಾರ್ಮ್ ಅಲ್ಲಿ ಇರಬೇಕು, ವೇರ್ P and Q are integers, co-primes and Q not equal to 0. ಓಕೆ ಸೊ co-prime ಅಂದ್ರೆ ನಥಿಂಗ್ ಬಟ್ ಏನು, ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಓಕೆ ಸೊ P ಮತ್ತೆ Q ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಓಕೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ರೂಟ್ ಇರೋದು ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ರಿ, ಇನ್ನು ಉಳ್ಕಿದೆಲ್ಲ ರೈಟ್ ಸೈಡ್ ನ ಶಿಫ್ಟ್ ಮಾಡ್ರಿ. ಈ +5 ಹಾಕೊಡೋದ್ರೆ -5 ಆಯ್ತು. ಓಕೆ ಈಗ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಓಕೆ ಸೊ ಈಗ ಏನ್ ಬರೀತೀನಿ ನೋಡ್ರಿ, √3 is equal to ಈಗ Q ಗೆ 1 ಗೆ LCM ತಗೊಂಡ್ರೆ ಏನಾಯ್ತು, Q ಬಂತು. ಓಕೆ ಈಗ ಫಸ್ಟ್ ನಂಬರ್ ತಗೊಳ್ರಿ, P/Q ಇಂಟು LCM ಏನು Q. ಸೊ Q ಕ್ಯಾನ್ಸಲ್ ಆದ್ರೆ P1 P ಬಂತು, ಇಲ್ಲಿ P ಬರಿತೀನಿ, ಮೈನಸ್ ಇದೆ ಮೈನಸ್ ಬರಿತೀನಿ. ಈಗ ಸೆಕೆಂಡ್ ನಂಬರ್ ತಗೊಳ್ರಿ, ಓಕೆ ಅದನ್ನ ಕೂಡ LCM ಇಂದ ಮಲ್ಟಿಪ್ಲೈ ಮಾಡ್ರಿ, ಏನಾಯ್ತು 5Q ಬಂತು. ಓಕೆ ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ ಈಗ ಸಿನ್ಸ್ P and Q are integers, ಓಕೆ ಸೊ P and Q ಇಂಟೀಜರ್ ಇರೋದ್ರಿಂದ ಇದಿಷ್ಟು ಏನಾಗುತ್ತೆ, ರಾಷನಲ್ ಆಗುತ್ತೆ. ಸೊ ಏನ್ ಬರಿತೀವಿ, P - 5Q/Q ಈಸ್ ರಾಷನಲ್ ಅಂತ ಬರಿತೀವಿ. ಆಮೇಲೆ ನೀವು ನೋಡಿದ್ರೆ ಓಕೆ RHS ರಾಷನಲ್ ಅಂದ್ರೆ LHS ಏನಿರ್ಬೇಕು, ಇದು ಕೂಡ ರಾಷನಲ್ಲೇ ಇರ್ಬೇಕು. ಓಕೆ ಸೊ ಇಲ್ಲಿ ಏನ್ ಬರಿತೀವಿ, ಈಸ್ ರಾಷನಲ್ ಅಂಡ್ ಸೊ √3 ಈಸ್ ರಾಷನಲ್ ಅಂತ ಬರಿತೀವಿ. ಓಕೆ
ಬಟ್ ಇದು ನಮಗ್ ಫ್ಯಾಕ್ಟ್ ಏನ್ ಗೊತ್ತಂದ್ರೆ, ಯೂನಿವರ್ಸಲ್ ಟ್ರೂತ್ ಏನಂತ ಗೊತ್ತಂದ್ರೆ √3 is irrational ಅಂತ ಗೊತ್ತು. ಸೊ ಇಲ್ಲೇನ್ ಬರಿತೀವಿ ಅಂದ್ರೆ ದಿಸ್ contradicts the fact that √3 is irrational. ಓಕೆ, ಸೊ ಈಗ ಬಂದಿರೋ ಆನ್ಸರ್ ಏನು, ರಾಷನಲ್. ಓಕೆ, ನಮಗೆ ಅಪೋಸಿಟ್ ಆನ್ಸರ್ ಬರ್ತಾ ಇದೆ. ಕಾಂಟ್ರಾಡಿಕ್ಟ್ಸ್ ಅಂದ್ರೆ ಅಪೋಸಿಟ್ ಆನ್ಸರ್. ನಮಗೇನ್ ಫ್ಯಾಕ್ಟ್ ಏನ್ ಗೊತ್ತು, √3 is irrational ಅಂತ ಗೊತ್ತು, ಬಟ್ ಇಲ್ಲಿ ರಾಷನಲ್ ಅಂತ ಬರ್ತಾ ಇದೆ. ಓಕೆ, ಒಂದ್ ಕಾಂಟ್ರಾಡಿಕ್ಷನ್, ಅಪೋಸಿಟ್ ಆನ್ಸರ್ ಬರ್ತಾ ಇದೆ. ಓಕೆ, ಈಗ ನಾವೇನ್ ಬರಿಬೇಕಂದ್ರೆ ಅದು ಎದಕ್ ಬರ್ತಾ ಇದೆ ಅಂತ ಬರಿಬೇಕು. ಓಕೆ, ಸೊ ದಿಸ್ contradiction is arisen because of our wrong assumption that, okay, ನಾವು ಅಸ್ಯೂಮ್ ಮಾಡಿದ್ದೇನು, ರಾಂಗ್ ಅಸಂಪ್ಷನ್ ಏನ್ ಮಾಡಿದ್ವಿ, ಅಸ್ಯೂಮ್ 5 plus √3 is rational ಅಂತ ಅಸ್ಯೂಮ್ ಮಾಡಿದ್ವಿ. that 5 plus √3 is rational. ಓಕೆ, ಸೊ ನಾವು ರಾಂಗ್ ಅಸಂಪ್ಷನ್ ಮಾಡಿದ್ರಿಂದ ನಮಗೆ ಈ ಕಾಂಟ್ರಾಡಿಕ್ಷನ್ ಬಂದಿದೆ. ಓಕೆ, ಸೊ ಇದರಿಂದ ನಾವ್ ಏನ್ ಬರಿಬಹುದು, therefore we can conclude that 5 plus √3 is irrational ಅಂತ ಪ್ರೂವ್ ಮಾಡ್ಬೋದು. ಓಕೆ, ಸೊ ಲಾಸ್ಟ್ ಈ ಸ್ಟೇಟ್ಮೆಂಟ್ ಬರ್ದ್ ಬಿಡ್ರಿ. ಓಕೆನಾ. ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ LCM and HCF of 26 and 91 and verify that LCM into HCF is equal to product of two numbers. ಓಕೆ, ಸೊ ಇಲ್ಲಿ 2 ನಂಬರ್ ಕೊಟ್ಟಿದ್ದಾರೆ. ಓಕೆ, ಒಂದು ಬಂದ್ಬಿಟ್ಟು 26, ಇನ್ನೊಂದು ಬಂದ್ಬಿಟ್ಟು 91. ಓಕೆ, ಇವ್ರಿಬ್ಬರದು LCM HCF ಫೈಂಡ್ ಮಾಡ್ಬೇಕು. ಓಕೆ, ಈಗ 26 ನ ಓಕೆ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ. 2 1 ಜಾ 2 3 ಜಾ. ಓಕೆ, 13 ಯಾವ ಟೇಬಲ್ ಅಲ್ಲಿ ಹೋಗಲ್ಲ, 13 ಟೇಬಲ್ ಅಲ್ಲಿ ಮಾತ್ರ ಹೋಗುತ್ತೆ. 13 1 ಜಾ 13. ಸೊ 26 ನ ಏನಂತ ಬರಿಬಹುದು, 2 into 13 ಅಂತ ಬರಿಬಹುದು. ಈಗ 91 ನೋಡ್ರಿ. ಓಕೆ, ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡಿದ್ರೆ ಓಕೆ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 7 ಟೇಬಲ್ ಅಲ್ಲಿ ಹೋಗುತ್ತೆ. ಓಕೆ, 7 1 ಜಾ 7, 2 ಉಳಿತು 21, 7 3 ಜಾ 21. ಓಕೆ, ಆಮೇಲೆ 13 1 ಜಾ 13. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ, ಇದನ್ನ 91 ಏನಂತ ಬರಿಬಹುದು, 7 into 13 ಅಂತ ಬರಿಬಹುದು. ಸೊ ಇವಾಗ HCF ಏನಾಗುತ್ತೆ ನೋಡ್ರಿ, HCF ಅಂದ್ರೆ ಇವ್ರಿಬ್ರಲ್ಲಿರೋ ಕಾಮನ್ ಬರಿಬೇಕು. ಕಾಮನ್ ಏನು, 13 ಕಾಮನ್ ಇದೆ. ಸೊ HCF ಬಂದ್ಬಿಟ್ಟು 13. ಓಕೆ, ಈಗ LCM ಏನಾಗುತ್ತೆ ನೋಡ್ರಿ, ಕಾಮನ್ ಇರೋದು ಒಂದ್ ಸರಿ ಬರಿಬೇಕು, ಇನ್ನು ಉಳ್ಕಿದ್ದು ನಂಬರ್ ಬರ್ದ್ ಬಿಡ್ಬೇಕು. ಓಕೆ, 2 into 7. ಈಗ 13 2 ಜಾ 26 into 7. ಓಕೆ, ಇವ್ರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ 26 into 7, 7 6 ಜಾ 42, 4 ಕ್ಯಾರಿ, 7 2 ಜಾ 14, 14 plus 4 18. ಸೊ LCM ಗೊತ್ತಾಯ್ತು ಎಷ್ಟು, 182 ಅಂತ ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ನಮಗೆ HCF ಕಂಡಿಡಿದ್ವಿ, LCM ಕಂಡಿಡಿದ್ವಿ. ಓಕೆ, ಆಮೇಲೆ ಏನ್ ಹೇಳ್ತಾ ಇದಾರೆ, ವೆರಿಫೈ ದಟ್ LCM into HCF is equal to product of two numbers. ಓಕೆ, ಅದನ್ನ ವೆರಿಫೈ ಮಾಡ್ಬೇಕು. ಸೊ ಅವ್ರು ಕೊಟ್ಟದೇನು, LCM into HCF is equal to product of two numbers ಅಂತ ವೆರಿಫೈ ಮಾಡ್ಬೇಕು. ಓಕೆ, ಈಗ LCM ವ್ಯಾಲ್ಯೂ ಏನು, 182 into HCF ವ್ಯಾಲ್ಯೂ 13. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಏನಿದೆ ನೋಡ್ರಿ, 2 ನಂಬರು 26 ಮತ್ತೆ 91. ಪ್ರಾಡಕ್ಟ್ ಅಂದ್ರೆ ಅವ್ರಿಬ್ಬರ ಮಲ್ಟಿಪ್ಲೈ ಮಾಡ್ಬೇಕು. ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 3 2 ಜಾ 6, 3 8 ಜಾ 24. ಓಕೆ, ಸೊ 2 ಕ್ಯಾರಿ, 3 1 ಜಾ 3, 3 plus 2 5. ಓಕೆ, ಪ್ಲಸ್ 1 2 ಜಾ 2, 1 8 ಜಾ 8, 1 1 ಜಾ 1. ಏನಾಗುತ್ತೆ 6, 4 plus 2 6, 5 plus 8 ಏನಾಯ್ತು 13 ಆಯ್ತು. 1 plus 1 2, 2 3 6 6 ಬಂತು ಇದು. ಓಕೆ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 1 6 ಜಾ 6, 1 2 ಜಾ 2, ಪ್ಲಸ್ 9 6 ಜಾ 54, 5 ಕ್ಯಾರಿ, 9 2 ಜಾ 18, 18 plus 5 23. ಸೊ ಏನಾಗುತ್ತೆ ನೋಡ್ರಿ, 6 2 plus 4 6, 3 2 3 6 6. ಓಕೆ, ಸೊ ಈಗ ನೀವು ನೋಡಿದ್ರೆ ಇವೆರಡು ನಂಬರ್ ಈಕ್ವಲ್ ಬಂದು, ಸೊ ಈ ರೀತಿ ನೀವು ವೆರಿಫೈ ಮಾಡಬೇಕು. ಓಕೆ, ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಶೋ ದಟ್ ದ ರಾಷನಲ್ ನಂಬರ್ 29/147 has non-terminating decimal expansion
ವಿತೌಟ್ ಪರ್ಫಾರ್ಮಿಂಗ್ ಲಾಂಗ್ ಡಿವಿಷನ್. ಓಕೆ, ಅವ್ರು ಕೊಟ್ಟಿರೋ ನಂಬರ್ ಏನು 29 ಡಿವೈಡೆಡ್ ಬೈ 147. ಓಕೆ, ಈಗ ನಾವೇನ್ ಮಾಡ್ಬೇಕಂದ್ರೆ ಈ ಡಿನಾಮಿನೇಟರ್ ತಗೋಬೇಕು. ಓಕೆ, ಸೊ ಡಿನಾಮಿನೇಟರ್ ನ ಓಕೆ ಡಿವೈಡ್ ಮಾಡ್ಕೊಂತ ಹೋಗ್ರಿ. ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ಇದು? 7 ಟೇಬಲ್ ಅಲ್ಲಿ ಹೋಗುತ್ತೆ. 7 2 ಜಾ 7 1 ಜಾ. ಓಕೆ, ಮತ್ತೆ 7 ಟೇಬಲ್ ಅಲ್ಲಿ ಹೋಗುತ್ತೆ. 7 3 ಜಾ. ಓಕೆ, ಆಮೇಲೆ 3 1 ಜಾ. ಸೊ ಡಿನಾಮಿನೇಟರ್ ಬಂದ್ಬಿಟ್ಟು ಯಾವ ಫಾರ್ಮ್ ಅಲ್ಲಿ ಬರೀತಿದೀವಿ ಈಗ? 7 into 7 into 3 ಅಂತ ಬರಿಬಹುದು. ಓಕೆ, 147 is equal to ಇದನ್ನೇನ್ ಬರಿಬಹುದು? 7 square into 3 ಅಂತ ಬರಿಬಹುದು. ಓಕೆ, ಸೊ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಓಕೆ, ಸೊ ನಾನು ಇಲ್ಲಿ ಬರಿತೀನಿ ಟು ಬಿ ಟರ್ಮಿನೇಟಿಂಗ್. ಓಕೆ, ಟರ್ಮಿನೇಟ್ ಆಗ್ಬೇಕಂತಂದ್ರೆ ಟು ಬಿ ಟರ್ಮಿನೇಟಿಂಗ್ ಡಿನಾಮಿನೇಟರ್ ಬಂದ್ಬಿಟ್ಟು ಡಿನಾಮಿನೇಟರ್ ಶುಡ್ ಬಿ ಆಫ್ ದ ಫಾರಮ್. ಓಕೆ, ಯಾವ ರೀತಿ ಇರ್ಬೇಕು? ಐದರ್ ಬರೇ 2 ಪವರ್ ಆದ್ರೂ ಇರ್ಬೇಕು, ಆರ್ ಬರೇ 5 ಪವರ್ ಆದ್ರೂ ಇರ್ಬೇಕು, ಆರ್ ಕಾಂಬಿನೇಷನ್ ಆಫ್ ಬೋತ್ 2 ಪವರ್ ಇಂಟು 5 ಪವರ್ ಆದ್ರೂ ಇರ್ಬೇಕು. ಬಟ್ ಇಲ್ಲಿ ನೀವು ನೋಡಿದ್ರೆ 7 ಸ್ಕ್ವೇರ್ ಇಂಟು 3. ಸೊ ಇಲ್ಲಿ ಈ ಕಾಂಬಿನೇಷನ್ ಇಲ್ಲ. ಐದರ್ ಬರೇ 2 ಪವರ್ ಇಲ್ಲ, ಬರೇ 5 ಪವರ್ ಇಲ್ಲ ಕಾಂಬಿನೇಷನ್ ಆಫ್ 2 and 5 ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನೇಂತ ಹೇಳ್ಬೋದು? ನಾನ್ ಟರ್ಮಿನೇಟಿಂಗ್ ಅಂತ ಹೇಳ್ಬೋದು. ಓಕೆ, ಸೊ ನಾನಿಲ್ಲಿ ಸಿಂಪಲ್ ಆಗಿ ಏನ್ ಬರೀತೀನಿ ಅಂದ್ರೆ ಓಕೆ, ಈಗ ಡೈರೆಕ್ಟ್ ಆಗಿ ಸಿನ್ಸ್ ಹಿಯರ್ ಡಿನಾಮಿನೇಟರ್ ಈಸ್ ನಾಟ್ ಆಫ್ ದ ಫಾರಮ್. ಓಕೆ, ಐ ಆಫ್ ಐದರ್ ಇಲ್ಲಿ ಬಂದ್ಬಿಡ್ತೀನಿ ಆಫ್ either 2 power m or 5 power n or 2 power m into 5 power n. We can say that okay, 29 by 147 has non-terminating decimal expansion ಅಂತ ಹೇಳ್ಬೋದು. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ರಿಯಲ್ ನಂಬರ್ದು ಎಲ್ಲಾ ಇಂಪಾರ್ಟೆಂಟ್ MCQs 1 ಮಾರ್ಕ್ 2 ಮಾರ್ಕ್ ಮತ್ತೆ 3 ಮಾರ್ಕ್ದು ಸಪರೇಟ್ ವಿಡಿಯೋ ಮಾಡ್ಬಿಟ್ಟು ಅದರದೊಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ನಾನೇನ್ ಮಾಡ್ತೀನಿ ಅಂದ್ರೆ ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಓಕೆ ಹಾಕಿದ್ದೀನಿ. ಅದನ್ನ ನೀವು ಫಾಲೋ ಮಾಡಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಓಕೆ, ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.